ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು, ಕುರ್ಚಿಗಾಗಿ ಕದನ. ಬೆಳಗಾವಿಯಲ್ಲಿ ಸಿಎಂ ಯಾರಾಗ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿ, ಸತೀಶ್ ಜಾರಕಿಹೊಳಿ ಇಬ್ಬರೂ ಸಿಎಂ ಆಗೋದಿಲ್ಲ. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ಅಂದಿದ್ದಾರೆ. ಬ್ಲಾಕ್ ಹಾರ್ಸ್ ಯಾರು ಅನ್ನೋದನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಒಂದು ಸಲ ಸಿಎಂ ಆಗಬೇಕು ಅಂತ ಖರ್ಗೆ ಕಾಯ್ತಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋರಾದ್ರೆ ಆಗಲಿ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು, ಕುರ್ಚಿಗಾಗಿ ಕದನ. ಬೆಳಗಾವಿಯಲ್ಲಿ ಸಿಎಂ ಯಾರಾಗ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿ, ಸತೀಶ್ ಜಾರಕಿಹೊಳಿ ಇಬ್ಬರೂ ಸಿಎಂ ಆಗೋದಿಲ್ಲ. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ಅಂದಿದ್ದಾರೆ. ಬ್ಲಾಕ್ ಹಾರ್ಸ್ ಯಾರು ಅನ್ನೋದನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಒಂದು ಸಲ ಸಿಎಂ ಆಗಬೇಕು ಅಂತ ಖರ್ಗೆ ಕಾಯ್ತಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋರಾದ್ರೆ ಆಗಲಿ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.